ಶ್ರೀ ಗುರು ಬಸವಲಿಂಗಾಯ ನಮಃ. ಇತ್ತೀಚೆಗೆ ವಿಯೆಟ್ನಾಂ ಪ್ರವಾಸಕ್ಕೆ ಹೋಗುವ ಒಂದು ಸಂದರ್ಭ ಬಂತು. ನಾನು ದೇಶ ತಿರುಗಿದವನಲ್ಲ, ಕೋಶಗಳನ್ನು ಮಾತ್ರ ಓದಿದವನು. ಕೋಶಗಳ ಮೂಲಕ ಜಗತ್ತಿನ ಅನೇಕ ಸಂಗತಿಗಳನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಟ್ಟವನು. ಆದರೆ ಅಲ್ಲಿ ಹೋಗಿ ನೋಡಿದಾಗ ಆಗಿರುವ ಅನುಭವವೇ ಬೇರೆ. ಅಲ್ಲಿ ಹೋಗಿ ಬಂದ ಮೇಲೆ 4 ಗೆಳೆಯರು ನನ್ನೊಂದಿಗೆ ಕುಳಿತು ಚರ್ಚೆ ಮಾಡಿದರು. ನೀವಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ, ಯಾವ ಮಸೀದಿಗೆ ಹೋಗಿದ್ರಿ, ಯಾವ ಚರ್ಚಿಗೆ ಹೋಗಿದ್ರಿ ಅಂತ ನನಗೆ ಪದೇ ಕಾಣಿಕೆ ಕೇಳ್ತಾ ಇದ್ರು. ಬಹಳಷ್ಟು ಜನರಿಗೆ ಇವತ್ತು ಪ್ರವಾಸ ಹೋಗುವುದಂದ್ರೆ ದೇವಸ್ಥಾನಗಳನ್ನು ಭೇಟಿ ಮಾಡಲಿಕ್ಕೆ, ಆಮೇಲೆ ಚರ್ಚ್ಗಳಿಗೆ ಹೋಗ್ಲಿಕ್ಕೆ, ಅಲ್ಲಿರೋ ಮಸೀದಿಗಳಿಗೆ ಹೋಗ್ಲಿಕ್ಕೆ ಅಂತ ತಪ್ಪು ತಿಳುವಳಿಕೆಯಲ್ಲಿದ್ದಾರೆ. ಮತ್ತು ಇನ್ನು ಕೆಲವರಂತೂ ಊರು ಬಿಟ್ಟು ಹೋಗೋದಂದ್ರೆ ಎಂಜಾಯ್ ಮಾಡಲಿಕ್ಕೆ. ಎಂಜಾಯ್ ಅಂದ್ರೆ ಏನು ಅಂತಂದ್ರೆ ಬಹಳ ಮಂದಿ ತಪ್ಪು ತಿಳುವಳಿಕಿದೆ. ಅಲ್ಲಿ ಹೋಗಿ ಮೈ ಮತ್ತೇರುವಂತೆ ಕುಡಿದು ಬಿಡೋದು. ಬಹುಶಃ ಕುಡಿತಕ್ಕಾಗಿ ಕೆಲವರು ಊರು ಬಿಡ್ತಾರೆ, ಇನ್ನು ಕೆಲವರು ದೈಹಿಕ ವಾಂಛೆಯನ್ನು ತೀರಿಸಿಕೊಳ್ಳಿಕ್ಕೆ ಊರು ಬಿಡೋದುಂಟು. ಬಹುಶಃ ದೈಹಿಕ ವಾಂಛೆ ತೀರಿಸಿಕೊಳ್ಳಿಕ್ಕೆ ಊರೇ ಬಿಡ್ಬೇಕಾ ಅಂತ ಒಂದು ಪ್ರಶ್ನೆ. ಆದರೆ ಇನ್ನೊಂದು ಪ್ರಶ್ನೆ, ತಮ್ಮ ದೇಹಕ್ಕೆ ಅಮಲನ್ನು ಕೊಟ್ಟುಕೊಂಡು ಅಮಲಲ್ಲೇ ಬದುಕಲಿಕ್ಕೆ ದೇಶ ವಿದೇಶಗಳ ಸುತ್ತಬೇಕಾ ಅಂತ ನಾವು ಪ್ರಶ್ನೆ ಮಗದೊಂದು. ಇವೆರಡೂ ನನಗೆ ಆಗಿ ಬರುವ ಸಂಗತಿಗಳಲ್ಲ. ಹಾಗಾಗಿ ನಾನು ಕಣ್ಣು, ಮನಸ್ಸು, ಕಿವಿ ಎಲ್ಲವನ್ನು ತೆರೆದಿಟ್ಟು ವಿಯೆಟ್ನಾಮನ್ನು ನೋಡ್ತಾ ಹೋದೆ. ಅದೊಂದು ಪುಟ್ಟ ದೇಶ. ಅದು ಬಹುಶಃ ನನ್ನ ಕರ್ನಾಟಕದಷ್ಟಿದೆ. ಅಲ್ಲಿ ಕಮ್ಯುನಿಸ್ಟರು ಆಳ್ವಿಕೆ ನಡೆಸ್ತಾರೆ. ಹೊಚಿಮಿನ್ ಅಂತಕ್ಕಂಥ ಅಲ್ಲಿ ಒಬ್ಬ ಮಹಾತ್ಮ ಆ ದೇಶವನ್ನ ಕಟ್ಟಿ ನಿಲ್ಲಿಸಿದ ಬಗೆ ತುಂಬಾ ಅದ್ಭುತವಾಗಿದೆ. ಅಲ್ಲಿ ಆ ಬಿದಿರನ್ನ ತಮ್ಮ ರಾಷ್ಟ್ರೀಯ ಒಂದು ವೃಕ್ಷವನ್ನಾಗಿ ಅವರು ತೋರಿಸ್ತಾರೆ. ಯಾಕೆ ಬಿದಿರನ್ನೇ ಅವರು ಆಯ್ಕೆ ಮಾಡಿಕೊಂಡ್ರು ಅಂತಂದಾಗ ಗೊತ್ತಿರುವ ಸಂಗತಿ, ಬಿದಿರು ಫ್ಲೆಕ್ಸಿಬಲ್, ಅದು ಯಾವ ಕಡೆ ಆದ್ರೂ ಬಾಗ್ತದೆ ಮತ್ತು ಅದು ಒಂಟಿಯಾಗಿ ಬೆಳೆಯೋದಿಲ್ಲ, ಜಂಟಿಯಾಗಿ ಬೆಳೀತದೆ, ಪರಸ್ಪರ ಪೂರಕವಾಗಿರ್ತದೆ. ಇಂಥದ್ದನ್ನ ಆ ದೇಶ ಆಯ್ಕೆ ಮಾಡಿದೆ. ಮೊನ್ನೆ ಯಾವುದೋ ಒಂದು ಪ್ರಶ್ನೆ ಬಂದಾಗ ಬಸವಣ್ಣನ ಕಮ್ಯುನಿಸ್ಟರು ಮುತ್ತಿ ಹಾಕ್ಯಾರ, ಬಸವಣ್ಣನವರನ್ನ ಕಮ್ಯುನಿಸ್ಟರು ಮುತ್ತಿಕೊಂಡಿದ್ದಾರೆ ಅಂತ ಹೇಳಿದ್ರು. ನಾನು ಅಲ್ಲಿ ಆಡಳಿತ ನೋಡಿದಾಗ ಕಮ್ಯುನಿಸ್ಟರು ಎಷ್ಟು ವಾಸಿ ಅನಿಸ್ತು. ಅಲ್ಲಿ ನಮ್ಮಂತೆ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲ. ಅಲ್ಲಿ ನಮ್ಮಂತೆ ರಾಜಕಾರಣಿಗಳು ಚುನಾವಣೆಗೆ ನಿಂತು ಭರ್ಜರಿಗೆ ದುಡ್ಡು ಖರ್ಚು ಮಾಡೋದಿಲ್ಲ. ಅಲ್ಲಿರೋದು ಒಂದೇ ಪಕ್ಷ, ಅದು ಕಮ್ಯುನಿಸ್ಟ್ ಪಕ್ಷ. ಹೊಚಿಮಿನ್ ಆ ದೇಶವನ್ನು ಕಟ್ಟಿ ನಿಲ್ಲಿಸಿದ. ಇದರ ಮೇಲೆ ಫ್ರೆಂಚರು ದಾಳಿ ಮಾಡಿದ್ದಾರೆ, ಬ್ರಿಟನ್ದವರು ದಾಳಿ ಮಾಡಿದ್ದಾರೆ, ಅಮೆರಿಕದವರು ದಾಳಿ ಮಾಡಿದ್ದಾರೆ, ಚೀನಾದವರು ದಾಳಿ ಮಾಡಿದ್ದಾರೆ. ಈ ದಾಳಿಗಳ ಹೊಡೆತಕ್ಕೆ ಸಿಕ್ಕು ಕೂಡ ಅಲ್ಲಿ ಜನ ಎಷ್ಟು ಸ್ವಾಭಿಮಾನಿಗಳಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತ ಅನ್ನೋದನ್ನು ಕಣ್ಮುಂದೆ ಚಿತ್ರಿಸಿದಂತೆ ಅಲ್ಲ, ಕಣ್ಮುಂದೆ ನಾನು ನೋಡಿ ಬಂದೆ. ತುಂಬಾ ಖುಷಿ ಆಯ್ತು. ಅಲ್ಲಿರುವ ಹರಿಯದಿಂದ ವಯಸ್ಸಿರ್ತಕ್ಕಂಥ ಮುದುಕರವರೆಗೂ ಕೂಡ ಎಲ್ಲರೂ ಕ್ರಿಯಾಶೀಲರೇ. ಅಲ್ಲಿ ಅವರ ಮುಖದ ಮೇಲೆ ಲವಲವಿಕೆ ನಾನು ಎಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ. ಅಂಥ ಲವಲವಿಕೆ, ಅಂಥ ದುಡಿಮೆ. ಇಲ್ಲಿ ನಾವು ಕರ್ನಾಟಕದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ, ಎಷ್ಟೆಷ್ಟೋ ಶರಣರುಗಳ ಹೆಸರು ಹೇಳ್ತೀವಿ ನಾವೆಲ್ಲ. ಇಲ್ಲಿ ಅಲ್ಲಿ ಕಾಯಕವನ್ನು ಬಿಟ್ಟು ಯಾವ ದೇವರು ಕೂಡ ಅವರು ನೆನೆಯೋದಿಲ್ಲ. ಸುಮಾರು 70-75% ಜನ ದೇವರನ್ನೇ ನಂಬದಿರ್ತಕ್ಕಂಥವ್ರು ಅಂತ ನಮ್ಮ ಜನಕ್ಕೆ ಗೊತ್ತಾಗಿದ್ರೆ ಎದೆ ಬಡ ಸತ್ತು ಹೋಗ್ಬಿಡ್ತಾರೆ. ಅವರು ಯಾವುದನ್ನು ನಂಬುದಿಲ್ಲ, ಮನುಷ್ಯತ್ವವನ್ನು ಮಾತ್ರ ನಂಬಿದವರು, ದುಡಿಮೆಯನ್ನು ಮಾತ್ರ ನಂಬಿದವರು. ಅಲ್ಲಿ ಬುದ್ಧನ ಗುಡಿಗಳಿವೆ, ಆದರೆ ನಮ್ಮಲ್ಲಿ ಇರುವಂತೆ ಅಲ್ಲಿ ಗಂಟೆ ಬಾರಿಸೋರಿಲ್ಲ, ಶಂಖ ಓದೋರಿಲ್ಲ, ತೀರ್ಥ ಕೊಡುವವರು ಇಲ್ಲ. ಆದರೆ ಇನ್ನು ಆ ದೇಶವನ್ನು ಕೂಡ ನಮ್ಮ ದೇಶದವ್ರು ಹಾಕ್ಬಿಟ್ಟು ಕೆಡಿಸ್ತಾರೆ ಗ್ಯಾರಂಟಿ. ಅಲ್ಲಿ ಒಂದೆರಡು ಹೋಟೆಲ್ಗಳು ನೋಡಿದೆ, ವೆಜಿಟೇರಿಯನ್ ಹೋಟೆಲ್ಗಳು ಹೋದಾಗ ನಮ್ಮ ಗಣಪತಿಯಲ್ಲಿ ಬಂದಿದ್ದ. ತಾನು ಕೆಲಸ ಶುರು ಮಾಡಿದ್ರು ಇಲ್ಲಿ ನಮ್ಮವರು ಅಂತ ನನಗನಿಸ್ತು. ನಗು ಕೂಡ ಬಂತು. ಎಲ್ಲಿ ಹೋದ್ರು ಇವರು ತಮ್ಮ ಕಿತಾಪತಿಯನ್ನು ಮಾತ್ರ ಇವರು ಮರೆಯೋದಿಲ್ಲ ಅಂತ ಅನಿಸ್ತು. ಆಮೇಲೆ ಅಲ್ಲಿ ಮಹಿಳೆಯರ ಮುಖದ ಮೇಲೆ ಅವ್ರ ಕೊರಳಲ್ಲಿ ಗಮನಿಸಿದೆ, ತಾಳಿ ಇಲ್ಲ, ಕಿವಿಯ ಓಲೆಗಳಿಲ್ಲ, ಆಮೇಲೆ ಕಾಲುಂಗರಗಳಿಲ್ಲ. ಅವ್ರು ಬದುಕಿಲ್ವಾ? ಆಮೇಲೆ ಅಲ್ಲಿರ್ತಕ್ಕಂಥ ಮಹಿಳೆಯರು ಸೀರೆಗಳನ್ನು ಉಟ್ಟದಂತ ನಾನು ನೋಡಲಿಲ್ಲ. ಅಲ್ಲಿ ವಾತಾವರಣಕ್ಕೆ ಎಲ್ಲರೂ ಹೆಚ್ಚು ಕಡಿಮೆ ಫ್ರಾಕೆ, ಚುಡಿ ಹುಟ್ಟಿದನ್ನು ಕೂಡ ನಾನು ನೋಡಲಿಲ್ಲ, ಗಮನಿಸಲಿಲ್ಲ. ರಾತ್ರಿ ಹೊತ್ತು ದನಾಂಗ್ ಅನ್ನುವ ಪ್ರದೇಶದಲ್ಲಿ ಸುಮಾರು 12-1 ಗಂಟೆಗೆ
ಜಗಮಗಿಸುವ ಬೆಳಕುಗಳು, ಆ ಬೆಳಕಿನ ಮಧ್ಯೆ ಓಡಾಡ್ತಕ್ಕಂಥ ಯುವಕ ಯುವತಿಯರು, ಆ ಯುವತಿಯರ ಉಡುಗೆಗಳನ್ನು ನೋಡಿಬಿಟ್ರೆ, ನಮ್ಮ ಭಾರತಗಿನ್ನಾದರೂ ನೋಡಿಬಿಟ್ರೆ, ಭಾರತದವ್ರು ನೋಡಿದರೆ ಕನಿಷ್ಠ ಪಕ್ಷ ಒಬ್ಬೊಬ್ಬ ಹುಡುಗಿ ಎಲ್ಲರೂ ಸಾಮೂಹಿಕ ರೇಪ್ ಮಾಡ್ತಿದ್ರು ಅಂತ ಅನಿಸ್ತು. ಅಂಥ ಹುಡುಗಿಗಳು. ಆದರೆ ಅಂಥ ಹುಡುಗಿಯ ನಡುವೆ ಕೂಡ ಆ ದೃಷ್ಟಿ ಹೋಗದ ಮನಸ್ಸುಗಳು ಅಲ್ಲಿ ಸೃಷ್ಟಿಯಾವಲ್ಲ, ಅದಕ್ಕೇನು ಕಾರಣ ಆಗಿರ್ಬೋದು? ನನಗೆ ಆಶ್ಚರ್ಯ ಅನಿಸ್ತು. ಮಹಾತ್ಮ ಗಾಂಧಿ ಹೇಳಿದ ಮಾತು ಕೂಡ ನೆನಪಾಯಿತು. ಮಧ್ಯರಾತ್ರಿ ಸಮಯದಲ್ಲಿ ಭಾರತದ ಮಹಿಳೆಯೊಬ್ಬಳು ಒಂಟೆಗೆ ಓಡಾಡುವಂಥ ದೇಶ ನಮ್ದಾಗಲಿ ಅಂದರು. ಆ ದೇಶ ನಮ್ದಾಗಲೇ ಇಲ್ಲ. ಇವತ್ತಿಗೂ ಮಹಿಳೆ ಗಂಡನ ಬಿಟ್ಟು, ಮಕ್ಕಳನ್ನು ಬಿಟ್ಟು, ತಂದೆ ತಾಯಿಗಳನ್ನು ಬಿಟ್ಟು ಹೊರಗೆ ನಿಶಾಚರಿಯಾಗಿ ತಿರುಗಾಡಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಸಂದರ್ಭ, ಒಂದು ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಿಬಿಟ್ಟಿದೆ. ಕೆಲವರು ನಮ್ಮಲ್ಲಿ ಪಂಡಿತರು ಹೇಳ್ತಾರೆ, ಇಲ್ಲರಿ ಸರ್, ಹೆಣ್ಮಕ್ಳ ಮೇಲೆ ರೇಪ್ ಆಗಲಿಕ್ಕೆ, ಅತ್ಯಾಚಾರ ಆಗಲಿಕ್ಕೆ ಕಾರಣ ಗಂಡ್ಮಕ್ಳ ಮನಸ್ಥಿತಿಗಿಂತಲೂ ಕೂಡ ಹೆಣ್ಮಕ್ಳ ಬಟ್ಟೆ ಬರಿಗಳು ಅಂತಾರ. ಅವರಲ್ಲಿ ಕರ್ಕೊಂಡೋಗಿ ತೋರಿಸ್ಬೇಕು ವಿಯೆಟ್ನಾಮದಲ್ಲಿ. ಆ ಬಟ್ಟೆ ಬರಿ ಉಡುಗೆಗಳನ್ನು ನೋಡಿಬಿಟ್ರೆ ಈ ಪುಣ್ಯಾತ್ಮರು ಅಲ್ಲಿ ಇನ್ನೇನು ಹೇಳ್ತಾರೋ ಗೊತ್ತಿಲ್ಲ. ಎಷ್ಟು ನಿರ್ಭಯ, ಎಷ್ಟು ಸಂತೋಷ, ಎಷ್ಟು ಉಲ್ಲಾಸ. ಸಾಯಂಕಾಲ ಆದ್ರೂ ಸಾಕು, ಅಲ್ಲೆಲ್ಲಿ ಕೆರೆಯ ದಂಡೆಗಳಿಗೆ ಬಂದು ನಿಂತು ರಿಕಾರ್ಡನ್ನು ಹಚ್ಚಿ ತಾಳಕ್ಕೆ ತಕ್ಕಂತೆ ಕುಣಿಯುವಾದ ಸೊಬಗಿದೆಯಲ್ಲ, ಮೈ ಮೆರಿತು ಕುಣಿತಕ್ಕಂಥದ್ದು ಅದ್ಭುತ ಬಿಡ್ರಿ. ಒಂದೊಂದು ಸಣ್ಣ ಕೆರೆಗಳನ್ನೇ, ಬಹುಶಃ ನಮ್ಮ ಕಲಬುರಗಿ ಶರಣಬಸಪ್ಪನ ಕೆರೆ ಅಂತ ಇಟ್ಕೊಳ್ರಿ, ಅಂತ ಕೆರೆಯನ್ನೇ ಜನರನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ, ಆಕರ್ಷಣೆ ಮಾಡ್ಲಿಕ್ಕೆ ಆ ಸುತ್ತ ಅದರಲ್ಲಿ ಒಂದು ದೋಣಿಗಳನ್ನ ಇಟ್ಟು ಅಲ್ಲಿ ಬಂದು ಎಲ್ಲ ಒಂದು ನಂಬಿಕೆಯನ್ನು ಹುಟ್ಟಿಸಿ, ಯಾರು ಅಲ್ಲಿ ಆ ದೋಣಿಯಲ್ಲಿ ಕುಳಿತು ಕಾಗದ ದೋಣಿಯನ್ನು ಮಾಡಿ ಅದರಲ್ಲಿ ದೀಪ ಹಚ್ಚಿ ಬಿಡ್ತಾರೋ ಅವ್ರು ಬೇಡದಂಥವುಗಳು ಈಡೇರ್ತವೆ ಅಂತ ಒಂದು ನಂಬಿಕೆಯನ್ನು ಸೃಷ್ಟಿ ಮಾಡಿ, ಆ ಸುತ್ತಮುತ್ತ ವ್ಯವಹಾರ ಇದೆಯಲ್ಲ, ಆ ಕಾಗದ ದೋಣಿಯನ್ನ ನೀರಲ್ಲಿ ಬಿಟ್ಟು ತೇಲಿ ಬಿಡೋದಲ್ಲ, ಅದನ್ನೇ ಒಂದು ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಜನಗಳು. ಅದರ ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳು, ಖರೀದಿ ಮಾಡ್ತಕ್ಕಂಥ ವಸ್ತುಗಳು, ಆಮೇಲೆ ನಿಮಗೆ ಸುಂದರವಾಗಿ ಕಾಣ್ತಕ್ಕಂಥ ದೃಶ್ಯಗಳು, ಹಾಡು ಆಡ್ತಾ ಇರ್ತಾರೆ, ಯಾರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಯಾರಿಗೆ ಬೇಕೋ ಅವ್ರು ಹೋಗಿ ಅದರಲ್ಲಿ ಭಾಗಿಯಾಗ್ಬೋದು, ಮಾರ್ಕೆಟ್ ಮಾಡ್ಬೇಕು. ಏನೂ ಇಲ್ಲದಂತಹ ಒಂದು ಪರಿಸರವನ್ನ ಅದನ್ನ ಪ್ರವಾಸಿಗರಿಗೆ ಆಕರ್ಷಣೆ ಮಾಡ್ತಕ್ಕಂಥ ಏನು ಕಲೆ ಇದೆಯಲ್ಲ, ಈ ಕಲೆಯನ್ನ ವಿಯೆಟ್ನಾಮಿಂದ ಕಲಿಬೇಕು. ಆ ದನಾಂಗದಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರ ಅಪ್ಪು ಎಲೆಕ್ಟ್ರಿಕ್ ವೆಹಿಕಲ್ಗಳ ಮುಂದೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಬುಟ್ಟಿಗಳಲ್ಲಿ. ಅಲ್ಲಿ ಹೋದಾಗ ಅದೊಂದು ಹಿಲ್ ಸ್ಟೇಷನ್. ಅಲ್ಲಿ ಒಂದೇ ದಿನಕ್ಕೆ 3 ಕಾಲಗಳನ್ನ ಕಾಣಬಹುದು ನಾವು: ಮಳೆ, ಚಳಿ ಮತ್ತು ಬಿಸಿಲು. ನಾವು ಮತ್ತು ಮಳೆ ಮತ್ತು ಬಿಸಿಲು ಎರಡನ್ನು ಕಂಡೇವು. ಚಳಿಯನ್ನು ಅಲ್ಲಿ ಕಾಣಲಿಲ್ಲ ನಾವು. ಅವತ್ತು ಬೇರೆ ಆ ಸೌಂದರ್ಯ, ಅಲ್ಲಿ ಗಾರ್ಡನ್ಗಳನ್ನು ಮಾಡಿ, ಅಲ್ಲಲ್ಲಿ ಸಿಮೆಂಟ್ದ ಕೈಯನ್ನು, ಕಾಲನ್ನು, ಕಣ್ಣುಗಳನ್ನು, ಮುಖವನ್ನು ಹೀಗೆಲ್ಲ ಮಾಡಿಟ್ಟು ಡ್ರ್ಯಾಗರ್ಗಳ ಮಾಡಿ ನೀರು ಹರಿತಕ್ಕಂಥದ್ದು ಮಾಡೋದು. ಏರು ಇಳುಗಳಲ್ಲಿ ತಮ್ಮ ನಾವಿನಿತ್ಯನ ಮೆರೆದೊಡ್ಡು ಅವುಗಳಲ್ಲಿ ಫೋಟೋ ತೆಕ್ಕೊಳ್ತಕ್ಕಂಥ ಕಲೆ ಇದೆಯಲ್ಲ. ಆಮೇಲೆ ಮೇಲಿರ್ತಕ್ಕಂಥ ಫ್ರೆಂಚ್ ಕಾಲನಿ ನೋಡುವುದು ಒಂದಕ್ಕಿಂತ ಮತ್ತೊಂದು ಸೊಬಗು. ಅದಕ್ಕೆ ಬಹಳಷ್ಟು ಜನ ಗುಡಿಗೆ ಹೋಗಿ ಅಂದ್ರಲ್ಲ, ಗುಡಿಗೆ ಹೋದ್ರೆ ಏನ್ ಮಾಡ್ತಾರೆ? ಬಹುಶಃ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚರಿಗಿರುವವರನ್ನೆಲ್ಲ ಕಡಲಳಿಗೆ ತಳ್ಳಿರೈ ಶಂಖದಿಮ್ಮು ನುಡಿದು, ಆ ಮತದ ಈ ಮತದ ಸಹವಾಸ ಸಾಕಿನ್ನು ಸೇರಿರೈ ನೀವೆಲ್ಲ ಮನುಷ್ಯ ಮತಕ್ಕೆ ವಿಶ್ವಪಥಕ್ಕೆ ಅನ್ನುವಂಥ ನನ್ನ ಅಚ್ಚುಮೆಚ್ಚಿನ ಕವಿ ಸಹೃದಯಿ ಕುವೆಂಪುರು ನನಗೆ ನೆನಪಾದರು. 100 ದೇವರುಗಳೆಲ್ಲ ನೂಕಾಚೆ ದೂರ, ಭಾರತಾಂಬಿಯ ನಾವು ಪೂಜಿಸುವ ಬಾರ, ಸತ್ತ ಕಲ್ಗಳ ಮುಂದೆ ಹತ್ತು ಕರೆದದು ಸಾಕು, ಜೀವದಾತೆಯನೆಂದು ಕೂಗಬೇಕು. ಜೀವ ಇರ್ತಕ್ಕಂಥ ನಗರ ರೀ ಅದು. ಜೀವ ಓಡಾಡ್ತದೆ, ಶಿವನ ನೃತ್ಯ ಇದೆ, ವಿಷ್ಣು ಶಿವ ನಾವೇನು ಹೇಳ್ತೀವಲ್ಲ ಅವೆಲ್ಲಗಳು ನೆಲದಲ್ಲಿ ಕಾಂಡು ಬಿಡ್ತವೆ. ನಮಗೆಲ್ಲ ಕಣ್ಣಾರೆ ನೋಡ್ಬೇಕು ನಾವು. ಕಣ್ಣಿದ್ದಾಗ ಕೈಲಾಸ ಕಾಣಂತಲ್ಲ, ಕಣ್ಣಿದ್ದಾಗೆ ನಾವು ವಿದೇಶಗಳಿಗೆ ಹೋಗಿ ಬರಬೇಕು. ಅಲ್ಲಿ ಜನಜೀವನ ಅರ್ಥ ಮಾಡಿಕೊಳ್ಬೇಕು. ಏನು ಸ್ವಚ್ಛತೆ ಅಲ್ಲಿದು, ಏನು ಪ್ರಾಂಪ್ಟ್ನೆಸ್ ಇದೆ. ನಮ್ಮಲ್ಲಿ ದುಡ್ಡು ಅಧಿಕಾರದಲ್ಲಿ ಇದ್ರೂ ಕೂಡ ಗಿಂಬಳಕ್ಕಾಗಿ ಕೈ ಚಸ್ತಂತ ಜನಗಳಿದ್ದಾಗ ಅಲ್ಲಿ ದುಡಿಯೋ ಜನಗಳು ಟಿಪ್ಸ್ ಕೂಡ ಕೇಳಲ್ಲಲ್ರಿ. ಈ ದೇಶ, ನಮ್ಮ ದೇಶಕ್ಕೆ ಅಲ್ಲಿಯ ಎಲ್ಲ ಮೌಲ್ಯಗಳು ಹರಿದು ಬರಲಿ ಅಂತ ಭಾವಿಸ್ತೀನಿ, ಭಿನ್ನವಿಸ್ತೀನಿ. ಆಮೇಲೆ ದೇವರುಗಳು ಇರೋದು ಅಲ್ಲಲ್ಲ, ಗುಡಿಯಲ್ಲೆಲ್ಲ, ಚರ್ಚಿನೆಲ್ಲ ಅಲ್ಲ, ಮಸೀದಿ ಅಂತೂ ಅಲ್ವೇ ಅಲ್ಲ. ಅದು ಪ್ರಕೃತಿಯಲ್ಲಿ ದೇವರಿದ್ದಾನೆ.
ದೇವರು ರುಜು ಮಾಡಿದ್ರು ಅಂತ ಹೇಳ್ತಾರೆ ಕುವೆಂಪು ಅವರು. ದೇವರು ರುಜು ಮಾಡಿದ್ದೆ ಪ್ರಕೃತಿ ಇರೋದು, ಮತ್ತಿನ್ನೇನಲ್ಲ. ಅದನ್ನೇ ಹೇಳೋದು, ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಸೂರ್ಯ ಚಂದ್ರರು ಇಬ್ಬರು ಪತ್ರ ಪುಷ್ಪ ಅಂತ ಶರಣರು ಕೂಡ ಅದನ್ನ ಈ ಮಾತುಗಳನ್ನು ಹೇಳೋದು. ಕಣ್ಣಿರುವಷ್ಟರಲ್ಲಿಯೇ ದೇಶ ವಿದೇಶವನ್ನು ಸುತ್ತಬೇಕು, ಅಲ್ಲಿ ಜನಜೀವನ ಅರ್ಥ ಮಾಡಿಕೊಳ್ಬೇಕು. ಬರೀ ನಶೆಯಲ್ಲಿ ಹೋಗಿ, ಗುಂಗಿನಲ್ಲಿ ಹೋಗಿ ಯಾವುದೋ ದೇವಸ್ಥಾನ ಹೊಕ್ಕು, ಇನ್ಯಾವುದೋ ಮಂದಿರ ಹೊಕ್ಕು, ಮತ್ಯಾವುದೋ ಚರ್ಚನ್ನು ಹೊಕ್ಕು, ಮತ್ತೆ ಬಭಕ್ತರಾಗಿ ಒದ್ದಾಡುವುದು ಬೇಡ. ನಮ್ಮ ಹೃದಯ ವಿಶಾಲವಾಗಿರ್ಲಿ, ಎಲ್ಲರನ್ನು ಪ್ರೀತಿಸುವಂತ ಮನಸ್ಸು ಬರಲಿ. ಇವನಾರವ ಎನ್ನದೆ ಇವನಮ್ಮವ ಅನ್ಲಿ. ನಮ್ಮ ಗುಂಪಿನಲ್ಲಿ ಬಂದ ಒಬ್ಬ ಯಾರು ಪುಣ್ಯಾತ್ಮ ಅಲ್ಲಿ ಹೋಗಿ ಮಸೀದಿಯನ್ನು ಹುಡುಕಾಡ್ದ, ಅಯ್ಯೋ ಮಸೀದಿಯನ್ನು ಬಿಟ್ಟು ಬಂದಿದ್ದೆ ಮರಯ್ಯ, ಇಲ್ಲಿ ಮಸೀದಿ ಹುಡುಕಾಡ್ತೀಯ ಅಂತ ಕನ್ನೋ ಮನಸ್ಸು ಕೂಡ ನಿಮ್ಮೆಲ್ಲರಲ್ಲಿ ಬರಲಿ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.